ಇವತ್ತು ನಮ್ಮ ಕಾಲೇಜಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮೈಸೂರಿನ ಮಹಾನ್ ಗಾಯಕರಾದ ಹರ್ಷ ಸರ್ ಅವರು ಬಂದಿದ್ರು. ಸರ್ ಡಿಸ್ಟಿಂಕ್ಷನ್ ಬರ್ತಾರೆ, ಒಳ್ಳೆ ಮಕ್ಕಳು. ಓಕೆನಾ? ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಚರಣ್ ಮಾತಾಡ್ತಿದ್ದೀನಿ. ಇವತ್ತು ಬೆಳಿಗ್ಗೆನೆ ಬ್ಯಾಗ್ ಎತ್ಕೊಂಡಿರೋ ಕಾಲೇಜ್ಗೆ ಹೋದೆ, ಯಾಕಂದ್ರೆ ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದಾರೆ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಸೀದಾ ಕಾಲೇಜ್ ಕಡೆ ಹೊರಟೆ. ಹೋಗೋಷ್ಟೊತ್ತಿಗೆ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಅಲ್ಲಿ ಸುಮಾರು ಕನ್ನಡ ಬುಕ್ಸ್ ಇಟ್ಟಿದ್ರು, ಅವನ್ನೆಲ್ಲ ನೋಡ್ಕೊಂಡು ಸೀದಾ ನಾನು ಇಲ್ಲಿ ಹೋದೆ. ಅಲ್ಲಿ ಪೂಜೆ ಎಲ್ಲ ನೋಡ್ಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ ಇಲ್ಲಿ ಒಂದು ಅದ್ಭುತವಾದ ಒಂದು ವೀರಗಾಸೆ ನಡೀತಿತ್ತು. ಅದನ್ನೆಲ್ಲ ನೋಡ್ಕೊಂಡು ಸೀದಾ ಇಲ್ಲಿಗೆ ಬಂದೆ. ಅಷ್ಟೊತ್ತಿಗೆ ನಮ್ಮ ಹರ್ಷ ಸರ್ ಅವರು ಬಂದಿದ್ರು. ಅಲ್ಲಿಂದ ನಾನು ಬಂದಿದ್ದೆ ಇಲ್ಲಿಗೆ. ಈ ಶುಭ ಸಂದರ್ಭದಲ್ಲಿ SSVVSS ನವೆಂಬರ್ ತಿಂಗಳ ಸಂಭ್ರಮ ಎಲ್ಲರ ತನು ಮನಗಳಲ್ಲಿ ತುಂಬಿದೆ ಹರುಷ, ಎಲ್ಲರ ತನು ಮನಗಳಲ್ಲಿ ತುಂಬಿದೆ ಹರುಷ. ಕಾರಣ ಇಂದಿನ ಅತಿಥಿ ಶ್ರೀಹರ್ಷ. ಜೈ ಶ್ರೀರಾಮ್. ಇವತ್ತೇನು ನಾವು ಕರ್ನಾಟಕ ಅಂತಿದ್ದೀವಿ, ಅದು ಆಗುವಂಥ ಸಮಯದಲ್ಲಿ ಇದ್ದಂಥ ಒಂದು ಹಿರಿಯ ಜೀವ, ಆ ಒಂದು ವಿದ್ವತ್ತಿನ ತೂಕ. ತನ್ನ ಸಂಸ್ಕೃತಿ ಮೇಲೆ ಹೆಸರಿಟ್ಕೊಂಡಿಲ್ಲ, ಎಲ್ಲ ಅವ್ರ ಭಾಷೆ, ಜಾತಿವಾಚಕ, ಹೆಸರುವಾಚಕದ ಮೇಲೆ ಹೆಸರಿಟ್ಕೊಂಡಿದ್ದಾರೆ. ಫ್ರೆಂಚ್ ಮಾತಾಡಿದ್ರೆ ಫ್ರಾನ್ಸ್, ಇಂಗ್ಲಿಷ್ ಮಾತಾಡಿದ್ರೆ ಇಂಗ್ಲೆಂಡು, ಜರ್ಮನ್ ಮಾತಾಡಿದ್ರೆ ಜರ್ಮನಿ. ನಮ್ದು ಯಾಕೆ ಭಾರತ? ಸಂಸ್ಕೃತದಲ್ಲಿ ಭಾ ಅಂತಂದ್ರೆ ಬೆಳಕು ಅಂತ, ಭಾಸ್ಕರ, ಭಾನು. ಭಾ ಅಂತಂದ್ರೆ ಆ ಬೀಜಾಕ್ಷರದ ಅರ್ಥವೇ ಬೆಳಕು ಅಂತ. ಬೆಳಕು ಅಂದ್ರೆ ಜ್ಞಾನ ಅಂತ. ಯಾವ ಜಾಗದಲ್ಲಿ ಸರ್ ಡಿಸ್ಟಿಂಕ್ಷನ್ ಬರ್ತಾರೆ, ಒಳ್ಳೆ ಮಕ್ಕಳು. ಓಕೆನಾ? ಇಲ್ಲಿ 10 ಮೆಚ್ಚಿನ ಸಾಲು ಇದೆ. ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ನೋಡ್ಕೊಂಡು ಯಕ್ಷಗಾನ ನೋಡ್ಕೊಂಡು ಸೀದಾ ಮನೆ ಕಡೆ ಬಂದೆ. ನಿವಾರಣ ಭವ ಭಯ ಹರಣ